ಇವಾಗ ಮನೆ ಹತ್ರ ಒಂದು ಗಾಡಿ ಬಂದಿತ್ತು ಮೀನಿದ್ದು. ಹಾಗಾಗಿ ನನ್ನ ಮಗ ತಗೊಳ್ಳುವ ಅಂತ ಹೇಳ್ತಾ ಇದ್ದ, ಮೀನು ಬೇಕು, ಮೀನು ಬಂತು ಅಂತ. ಆಯಿತು ಅಂತ ಹೇಳಿ ತಗೊಂಡದ್ದು ಇವತ್ತು. ಇಲ್ಲಾಂದರೆ ನಾವು ಗಂಜಿ ಇವತ್ತು ಮಾಡುವ ಅಂತ ಇದ್ವಿ. ಹಾಗೆ 1 ಗಂಟೆ ಆಯಿತು, ಆದರೂ ಸಹ ಮೀನು ಬಂತಲ್ಲ, ಅವನು ಒಬ್ಬೊಬ್ಬ ಆಗ್ತಾ ಇದ್ದ ಮೀನು ಬಂತು ಅಂತ. ಹಾಗೆ ಅಲ್ಲಿ ಹೋಗಿ ತಗೊಂಬಂದದ್ದು. 100 ರೂಪಾಯಿ ತೊಗೊಂಡಿದ್ವಿ. ಇದು ಭೂತ ಎಲ್ಲ ಅಂತೆ, ಅಬ್ರಾಣಿ ಫ್ರೆಶ್ ಆಗಿ ಉಂಟು. ಹಾಗೆ ಒಂದು 100 ರೂಪಾಯಿ ತೊಗೊಂಡಿದ್ದೀವಿ. ತಾನು ಇವಾಗ ಮೀನು ಸಾರು ಮಾಡುವ. ಅಲ್ಲಿ ಅಮ್ಮ ಮೀನನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ನಾನು ಸಾಂಬಾರಿಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಮಸಾಲೆನ. ಇಲ್ಲಿ ಒಂದು 15 ಬ್ಯಾಡ್ಗಿ ಮೆಣಸನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಖಾರಕ್ಕಂತ ಹೇಳಿ ಒಂದು 6 ಗುಂಟೂರು ಮೆಣಸನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಹುಣಸೆ ಹುಳಿ, ಹಾಗೆ 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ, ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು ಈ ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಒಂದು 6 ರಿಂದ 7 ಎಸಲಷ್ಟು ಬೆಳ್ಳುಳ್ಳಿ. ಇದನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಮತ್ತು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನಾನು ಮಾಮೂಲಿಯಾಗಿ ಇದೇ ರೀತಿ ಮೀನು ಸಾರನ್ನು ಮಾಡೋದು, ತುಂಬ ರುಚಿಯಾಗಿ ಬರುತ್ತೆ. ಇವತ್ತು ನಾನು ಕಾಯನ್ನು ಹಾಕ್ಕೊಳ್ತಾ ಇಲ್ಲ, ಸ್ವಲ್ಪ ಖಾರದಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸನ್ನು ಸ್ವಲ್ಪ ನಾನು ಫ್ರೈ ಮಾಡ್ಕೊಳ್ತೀನಿ. ಇವಾಗ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಪಾತ್ರೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಫಸ್ಟ್ ಮೆಣಸನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ನಾವು ಫಸ್ಟ್ ಕೊತ್ತಂಬರಿ ಮತ್ತು ಜೀರಿಗೆನ ಹಾಕ್ಕೊಂಡ್ರೆ ಸೀದೋಗ್ಬಿಡುತ್ತೆ, ಹಾಗಾಗಿ ಕಪ್ಪಾಗಿಬಿಡುತ್ತೆ. ಅದಕ್ಕೆ ನಾನು ಫಸ್ಟ್ ಚೆನ್ನಾಗಿ ಬ್ಯಾಡ್ಗಿ ಮೆಣಸನ್ನು ಫ್ರೈ ಮಾಡ್ಕೊಳ್ತೀನಿ. ನಂತರ ನಾನು ಕೊತ್ತಂಬರಿ ಮತ್ತು ಜೀರಿಗೆ ಹಾಕೊಳ್ಳೋದು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನಾನಿವಾಗ ಒಂದು ಸ್ವಲ್ಪ ಫ್ರೈ ಆಗಿದೆ, ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ. ಮೆಂತೆ ಬೇಕಂತ ಹೇಳಿದ್ರೆ ಮೆಂತೆ ಬೇಕಾದರೆ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಒಂದು 10 ಕಾಳು. ಇದನ್ನು ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಪಾತ್ರೆ ಬಿಸಿಯಾಗಿದೆ ಅಲ್ಲ, ಬೇಗ ಸೀದೋಗ್ಬಿಡುತ್ತೆ, ಕಪ್ಪಾಗಿಬಿಡುತ್ತೆ. ಕಪ್ಪಾದರೆ ಅಷ್ಟೊಂದು ಚೆನ್ನಾಗಾಗಲ್ಲ ಸಾಂಬಾರು, ಮೀನು ಸಾರು. ಹಾಗಾಗಿ ಗ್ಯಾಸನ್ನು ಆಫ್ ಮಾಡಿಕೊಂಡು, ಬಿಸಿ ಇರುತ್ತಲ್ವ ಪಾತ್ರೆ, ಅದಕ್ಕೇ ಅದರಲ್ಲಿ ನಾನು ಕೊತ್ತಂಬರಿ ಮತ್ತು ಜೀರಿಗೆನ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಇದೊಂದು ಸ್ವಲ್ಪ ಚೆನ್ನಾಗಿ ತಣ್ಣಗಾದ್ಮೇಲೆ ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು. ನಾನು ಇವತ್ತು 1 ಗಂಟೆ ಆಗಿದೆ ಮೀನು ಬರಬೇಕಾದ್ರೆ. ನಾವು ಮೀನು ತಗೋಬೇಕಂತಿರ್ಲಿಲ್ಲ, ಗಂಜಿ ಮತ್ತು ಚಟ್ನಿ ಮಾಡ್ಕೊಳ್ಳುವ ಅಂತ ಅಂದ್ಕೊಂಡಿದ್ವಿ. ಬಟ್ ಮಗ ಹೇಳ್ತಾ ಇದ್ದ, ಸೌಂಡ್ ಬರ್ತಾ ಉಂಟು ಮೀನು ಅಂತ, ಮೀನು ತಗೊಳ್ಳುವ ಅಂತ ಹೇಳಿ. ಹಾಗೆ ಹೋಗಿ ತಗೊಂಡದ್ದು. ಅದರ ಪಕ್ಕ ಒಂದು ಮೀನು ಸಾರನ್ನು ಮಾಡು ಅಂತ ಹೇಳಿ ಮಾಡೋದು ಅಷ್ಟೇ. ಸಿಂಪಲ್ ಆಗಿ ಮಾಡ್ತಾ ಇದ್ದೀವಿ, ಯಾವ ರೀತಿ ಡೈಲಿ ಮಾಡ್ತೀವಲ್ವ ಅದೇ ರೀತಿ. ಇದು ತುಂಬ ಟೈಮ್ ಆಯಿತು ಮೀನು ಸಾರು ಮಾಡಿ. ಇದು ಅಬ್ರಾಣಿ ಮೀನಕ್ಕೆ ಒಂದು ಸ್ವಲ್ಪ ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನಿತ್ತು ಖಾರದಲ್ಲೇ ಮಾಡ್ತಾ ಇದ್ದೀನಿ. ಕಾಯಿ ಹಾಕಿ ಕೂಡ ಮಾಡ್ಕೊಳ್ಬೋದು ಮೀನನ್ನು, ಅಬ್ರಾಣಿ ಮೀನನ್ನು. ಸ್ವಲ್ಪ ತಣ್ಣಗಾಗಿದೆ, ಅದನ್ನು ಹಾಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಂಡಿರುವಂತಹ ಮಸಾಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಮಸಾಲೆನ ನಾನಿಲ್ಲಿ ಈ ಥರ ನೈಸಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಮೆಣಸಿಗೆ ಎಲ್ಲ ಹುರ್ಕೊಂಡಿದ್ವಲ್ವ, ಅದೇ ಪಾತ್ರೆನ ತಗೊಂಡಿದ್ದೀನಿ. ಅದೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದೆ. ಅದೊಂದು ಸ್ವಲ್ಪ ನೀರುಂಟು, ಅದೊಂದು ಸ್ವಲ್ಪ ಬಿಸಿ ಆಗಲಿ. ಸ್ವಲ್ಪ ಬಿಸಿ ಆದ್ಮೇಲೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಎಣ್ಣೆಗೆ ನಾನು ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಒಂದು ಹಸಿಮೆಣಸು, ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಕೂಡ ಹಾಕ್ಕೊಳ್ಬೋದು. ನಾನು ಹಾಕ್ಕೊಳ್ಳಿಲ್ಲ ಈಗ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ನಿಮಗೆ ಈ ಥರ ಫ್ರೈ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಅಂದರೆ ಸಾರನ್ನು ಕುದಿಯೋದಕ್ಕಿಟ್ಟು ಆಮೇಲೆ ಇದನ್ನು ಕುದಿಯುವಾಗನೇ ಬೇಕಾದರೆ ಹಾಕ್ಕೊಳ್ಬೋದು. ಈ ಥರ ಕೂಡ ಮಾಡ್ಕೊಳ್ಬೋದು.
ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ರುಬ್ಬುವಾಗ ಮಸಾಲೆಗೆ ಅರಿಶಿನ ಪುಡಿನ ಹಾಕ್ಕೊಂಡಿಲ್ಲ, ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಫ್ರೈ ಆಗಬೇಕಂತಿಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು. ಇವಾಗ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಹಾಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ನೀರು ಮಾಡಿದೆ, ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಕುದ್ದಾಗ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಅಲ್ವಾ. ಮೀನು ಸಾರು ಕುದ್ರೆ ಮಾತ್ರ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು, ಇಲ್ಲಾಂದರೆ ಖಾರ ಖಾರ ಬರುತ್ತೆ. ಹಂಗಾಗಿ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ, ಚೆನ್ನಾಗಿ ಕಲಿಸ್ಬೇಕು. ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ತೀನಿ. ಇಷ್ಟೆಲ್ಲ ಆದಮೇಲೆ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡುವ, ಮತ್ತೆ ನಾವು ಮೀನನ್ನು ಹಾಕೊಂಡ್ರೆ ಆಯಿತು. ಇವಾಗ ಇಲ್ಲಿ ನೀವು ನೋಡ್ತಿದ್ರಲ್ಲ, ಚೆನ್ನಾಗಿ ಮೀನು ಸಾರು ಕುದಿ ಬರ್ತಾ ಇದೆ. ಸ್ವಲ್ಪ ಗಟ್ಟಿ ಕೂಡ ಆಗಿದೆ, ನಾನು ಸ್ವಲ್ಪ ತೆಳು ಮಾಡಿದ್ದು, ಇವಾಗ ಒಂದು ಸ್ವಲ್ಪ ಗಟ್ಟಿಯಾಗಿದೆ. ನೋಡ್ತಿರ್ಬೋದು ಚೆನ್ನಾಗಿ ಕುದ್ದಿದೆ ಸಾರು. ಹಾಗೆ ಒಂದು ಸ್ವಲ್ಪ ಟೇಸ್ಟ್ ಕೂಡ ಮಾಡ್ಕೊಂಡು ನೋಡ್ಬೋದು ಕುದ್ದಿದ ಇಲ್ವಾ ಅಂತ. ಕುದಿಯದಿದ್ರೆ ಒಂದು ಸ್ವಲ್ಪ ಖಾರ ಖಾರ ಬರುತ್ತೆ. ಇವಾಗ ನಾನು ತೊಳೆದು ಕಟ್ ಮಾಡಿರುವಂತಹ ಮೀನನ್ನು ಹಾಕೊಳ್ತಾ ಇದ್ದೀನಿ, ಕ್ಲೀನ್ ಮಾಡ್ಕೊಂಡಿರುವಂತಹ ಮೀನು ಹಾಕೊಂಡ್ಮೇಲೆ ಒಂದು 5 ನಿಮಿಷ ಕುದ್ರೆ ಸಾಕು, ಚೆನ್ನಾಗಿ ಬೇಯುತ್ತೆ. ಇಲ್ಲಾಂದರೆ ಜಾಸ್ತಿ ಬೇಯಿಸಿದ್ರೆ ಮೀನು ಫುಲ್ ಕದಡಿ ಹೋಗುತ್ತೆ. ಹಾಗಾಗಿ ಮೀನು ಹಾಕಿದ ಮೇಲೆ ಒಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು ಅಷ್ಟೇ. ಹಾಗಾಗಿ ಮೀನು ಹಾಕೋದಕ್ಕಿಂತ ಮುಂಚೆನೆ ಚೆನ್ನಾಗಿ ಕುದಿಸ್ಕೋಬೇಕು. ಉಪ್ಪು ಕರೆಕ್ಟ್ ಆಗಿದೆ, ನಾನೀಗ ಹಾಕೊಳ್ತಾ ಇಲ್ಲ. ನಾನು ಆಗೊಂದು ಸ್ವಲ್ಪ ಜಾಸ್ತಿನೇ ಉಪ್ಪನ್ನು ಹಾಕೊಂಡಿದ್ದೆ. ಇದನ್ನೊಂದು ಸ್ವಲ್ಪ ಮೀನ ಬೇಯೋವರೆಗೂ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನಮ್ಮ ಮೀನು ಸಾರು ರೆಡಿ ಆಗುತ್ತೆ, ತುಂಬಾ ರುಚಿಯಾಗಿ ಬರುತ್ತೆ. ಸಿಂಪಲ್ ಆಗಿ ಮಾಡಿದ್ರು ಕೂಡ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಹಾಕಿಲ್ಲ ನಾನು, ಸಿಂಪಲ್ ಆಗಿ ಮಾಡ್ಕೊಂಡಿರುವಂಥದ್ದು. ಈ ಥರ ಮಾಡಿದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೂಡ ಒಂದ್ಸಲ ಇದೇ ರೀತಿ ಒಂದ್ಸಲ ಟ್ರೈ ಮಾಡಿ. ಬೇಕಾದರೆ ನಾನು ಇಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೆ. ಇದು ಅಬ್ರಾಣಿ ಮೀನು, ತುಂಬಾ ರುಚಿಯಾಗಿ ಬರುತ್ತೆ ಮಾತ್ರ. ಇವಾಗ ಒಂದು 5 ನಿಮಿಷ ಆಯಿತು, ಚೆನ್ನಾಗಿ ಮೀನು ಬೆಂದಿದೆ. ನೋಡ್ತಿರ್ಬೋದು ಈ ಥರ ಆಗಿದೆ, ತುಂಬಾ ರುಚಿಯಾಗಿ. ಇದನ್ನು ಗ್ಯಾಸನ್ನು ಆಫ್ ಮಾಡ್ತೀನಿ. ಚೆನ್ನಾಗಿ ಬೆಂದಿದೆ ಅಲ್ವಾ, ಜಾಸ್ತಿ ಬೇಯಿಸ್ಕೊಂಡ್ರೆ ಬೆಂದೋಗುತ್ತೆ ಅಷ್ಟೇ. ನೋಡ್ತಿರ್ಬೋದು ಕೈ ಸ್ವಲ್ಪ ಕಟ್ಟಾಗಿದೆ ನೋಡಿ, ಚೆನ್ನಾಗಿ ಫಿಶ್ ಬೆಂದಿದೆ. ಅದಕ್ಕೆ ನೀವು ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕ್ಕೊಳ್ಬೋದು. ಕೊತ್ತಂಬರಿ ಸೊಪ್ಪು ಇಲ್ಲ ನಮ್ಮ ಮನೇಲಿ, ಖಾಲಿ ಆಗಿದೆ, ಹಾಕ್ಕೊಳ್ತಾ ಇಲ್ಲ. ಅದೂಟಕ್ಕೆ ಬಿಸಿ ಬಿಸಿ ಅನ್ನದ ಜೊತೆ ಅಬ್ರಾಣಿ ಮೀನಿನ ಸಾರು. ನಾನು ಈ ಥರ ಇವತ್ತು ಮೀನು ಸಾರನ್ನ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀನಿ, ತುಂಬಾ ರುಚಿಯಾಗಿ ಬರುತ್ತೆ. ಐ ಹೋಪ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.